ಲೀಗ್ ಎ ಮತ್ತು ಬಿ ಗುಂಪಿನ ಟಾಪ್ ತಂಡಗಳಾದರೂ ಭಾರತ ಆಸ್ಟ್ರೇಲಿಯಾ ಸೂಪರ್ 8 ನಲ್ಲಿ ಮುಖಾಮುಖಿ ಏಕೆ? ನಿಮ್ಮೆಲ್ಲ ಗೊಂದಲಕ್ಕೆ ಇಲ್ಲಿದೆ ಉತ್ತರ. ಟಿ20 ವಿಶ್ವಕಪ್ 2024ರ ಸತತ 3 ಪಂದ್ಯಗಳನ್ನು ಗೆದ್ದ ನಂತರ ಭಾರತ ತಂಡವು ಸೂಪರ್ 8 ತಲುಪಿದೆ. ಎ ಗುಂಪಿನಲ್ಲಿ ಟೀಂ ಇಂಡಿಯಾ ಅಗ್ರಸ್ಥಾನದಲ್ಲಿದೆ. ನ್ಯೂಯಾರ್ಕ್ನಲ್ಲಿ ಅಮೆರಿಕ ವಿರುದ್ಧದ ಗೆಲುವಿನ ಮೂಲಕ ಭಾರತ ಸೂಪರ್ 8ರಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ ಎಂದು ಖಚಿತವಾಗಿದೆ. 2024ರ ಟಿ20 ವಿಶ್ವಕಪ್ನಲ್ಲಿ ಒಟ್ಟು 4 ತಂಡಗಳು ಸೂಪರ್ 8ಕ್ಕೆ ಅರ್ಹತೆ ಪಡೆದಿವೆ. ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ ಮತ್ತು 2 ಬಾರಿ ಚಾಂಪಿಯನ್ ವೆಸ್ಟ್ ಇಂಡೀಸ್ ಮೊದಲ 4 ತಂಡಗಳಾಗಿವೆ. ಜೂನ್ 24ರಂದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಸೂಪರ್ 8ರ 11ನೇ ಪಂದ್ಯ ನಡೆಯಲಿದೆ. ಜೂನ್ 19ರಂದು ಸೂಪರ್ 8ರ ಮೊದಲ ಪಂದ್ಯ ನಡೆಯಲಿದ್ದು, ಇದರಲ್ಲಿ ದಕ್ಷಿಣ ಆಫ್ರಿಕಾ ಎ ಗುಂಪಿನ 2ನೇ ಸ್ಥಾನ ಪಡೆಯುವ ತಂಡವನ್ನು ಎದುರಿಸಲಿದೆ. ಐಸಿಸಿ ಸೂಪರ್ A8 ಪೂರ್ವ ವೇಳಾಪಟ್ಟಿಯ ಲೀಗ್ ಎ ಮತ್ತು ಸಿ ಗುಂಪಿನ ಮೊದಲ ಸ್ಥಾನ ತಂಡಗಳು ಹಾಗೂ ಬಿ ಮತ್ತು ಡಿ ಗುಂಪಿನ 2ನೇ ಸ್ಥಾನ ಪಡೆಯುವ ತಂಡಗಳು ಸೂಪರ್ 8ರಲ್ಲಿ ಗ್ರೂಪ್ 1ರಲ್ಲಿ ಆಡಲಿವೆ. ಸೂಪರ್ 8ನೇ ಗ್ರೂಪ್ನ 2ರಲ್ಲಿ B1 ಮತ್ತು D1 ಹಾಗೂ A2 ಮತ್ತು C2 ತಂಡಗಳು ಆಡಲಿವೆ. ಆದರೆ ಸೂಪರ್ 8ರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಿರುತ್ತಿರುವುದು ಕ್ರಿಕೆಟ್ ಅಭಿಮಾನಿಗಳಿಗೆ ಗೊಂದಲವನ್ನು ಉಂಟುಮಾಡಿದೆ. ಏಕೆಂದರೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಿಯಾದರೆ ಆಸ್ಟ್ರೇಲಿಯಾ ಬಿ ಗುಂಪಿನಲ್ಲಿ ಟಾಪ್ ತಂಡವಾಗಿದೆ. ಆದರೆ ಸೂಪರ್ 8ರಲ್ಲಿ ಗ್ರೂಪ್ನಲ್ಲಿ A1 ಮತ್ತು B2 ಆಡಬೇಕಿದೆ. 2 ಅಗ್ರಸ್ಥಾನ ಪಡೆದಿರುವ ತಂಡಗಳು ಏಕೆ ಒಂದೇ ಗುಂಪಿನಲ್ಲಿ ಆಡುತ್ತಿವೆ ಎಂದು ಎಲ್ಲರಿಗೂ ಗೊಂದಲವಾಗಿದೆ. ಆದರೆ ವಿಶ್ವಕಪ್ ವೇಳಾಪಟ್ಟಿ ಬಿಡುಗಡೆಯಾಗಲೇ ಐಸಿಸಿ ಸೂಪರ್ 8ರ 2ನೇ ಗುಂಪಿನಲ್ಲಿ ಯಾವ ತಂಡಗಳು ಇರಬೇಕೆಂದು ಐಸಿಸಿ ಶ್ರೇಯಾಂಕದ ಆಧಾರದಲ್ಲಿ ಗ್ರೇಡ್ ಬಿಡುಗಡೆ ಮಾಡಿದೆ. ಲೀಗ್ ಹಂತದಲ್ಲಿ 4 ಗುಂಪುಗಳು ಟಾಪ್ ತಂಡಗಳಿಗೆ ಶ್ರೇಯಾಂಕ ನೀಡಿದೆ. ಉದಾಹರಣೆಗೆ ಭಾರತ ಎ ಗುಂಪಿನ A1 ಹಾಗೂ ಪಾಕಿಸ್ತಾನ A2 ಅಂತ ಮೊದಲೇ ಗ್ರೇಡ್ ನೀಡಿದೆ. ಹಾಗೆಯೇ ಬಿ ಗುಂಪಿನಲ್ಲಿ ಇಂಗ್ಲೆಂಡ್ B1 ಹಾಗೂ ಆಸ್ಟ್ರೇಲಿಯಾ B2 ಶ್ರೇಯಾಂಕ ನೀಡಿದೆ. ಅದೇ ರೀತಿ ಸಿ ಗುಂಪಿನಲ್ಲಿ ನ್ಯೂಜಿಲೆಂಡ್ C1 ಹಾಗೂ ವೆಸ್ಟ್ ಇಂಡೀಸ್ C2, ಡಿ ಗುಂಪಿನಲ್ಲಿ ದಕ್ಷಿಣ ಆಫ್ರಿಕಾ D1 ಹಾಗೂ ಶ್ರೀಲಂಕಾ ತಂಡಕ್ಕೆ T2 ಶ್ರೇಯಾಂಕ ನೀಡಿದೆ. ಲೀಗ್ ಹಂತದಲ್ಲಿ ಐಸಿಸಿ ಫ್ರೀ ಟ್ರೇಡ್ ನಲ್ಲಿ ಈ 8 ತಂಡಗಳು ಸೂಪರ್ 8ಗೆ ಅರ್ಹತೆ ಪಡೆದಿದೆ. ಆ ತಂಡಗಳು ಲೀಗ್ನಲ್ಲಿ ಯಾವುದೇ ಸ್ಥಾನ ಪಡೆದರೂ ಶ್ರೇಯಾಂಕ ಮಾತ್ರ ಈ ಮೇಲೆ ತಿಳಿದಂತೆ ಅನ್ವಯವಾಗುತ್ತದೆ. ಅಂದರೆ ಎ ಗುಂಪಿನಲ್ಲಿ ಭಾರತ ಟಾಪ್ ತಂಡವಾಗದೆ 2ನೇ ಸ್ಥಾನ ಪಡೆದರೂ ಕೂಡ ಸೂಪರ್ 8ರಲ್ಲಿ A1 ಎಂದೇ ಪರಿಗಣಿಸಿ ಸೂಪರ್ 1ರಲ್ಲಿ ಆಡಬೇಕಾಗುತ್ತದೆ. ಪಾಕಿಸ್ತಾನ ಅಥವಾ ಇನ್ಯಾವುದೇ ತಂಡ ಅಗ್ರಸ್ಥಾನ ಪಡೆದರೂ ಅದನ್ನು A2 ಎಂದೇ ಪರಿಗಣಿಸಿ ಸೂಪರ್ 8ರಲ್ಲಿ ಗ್ರೂಪ್ 2ರಲ್ಲಿ ಆಡಬೇಕಿದೆ. ಇದು ಬಿಸಿಸಿಐ ನಿಯಮವಾಗಿದೆ. ಎಲ್ಲಾ ಲೀಗ್ ತಂಡಗಳಿಗೂ ಫ್ರೀ ಸೀಡ್ ಅನ್ವಯ ಲೀಗ್ ಹಂತದ ಸ್ಥಾನವನ್ನು ಪರಿಗಣಿಸಿದೆ. ಫ್ರೀ ಸೀಡ್ ನಂತೆ ಸೂಪರ್ 8ರಲ್ಲಿ ಆಡಬೇಕಾಗಿದೆ. ಇದೇ ಕಾರಣದಿಂದ ಭಾರತ A1 ತಂಡವಾಗಿ ಗ್ರೂಪ್ 1ರಲ್ಲಿ ಅವಕಾಶ ಪಡೆದರೆ ಲೀಗ್ನಲ್ಲಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದರೂ ಕೂಡ ಆಸ್ಟ್ರೇಲಿಯಾ ತಂಡ ಸೂಪರ್ 8ರಲ್ಲಿ B2 ಆಗಿ ಭಾರತ ತಂಡ ಇರುವ ಗ್ರೂಪ್ 1ರಲ್ಲಿ ಆಡಬೇಕಿದೆ. ಇದೇ ಕಾರಣದಿಂದ ಈಗಾಗಲೇ ಲೀಗ್ ಹಂತ ಪೂರ್ಣಗೊಳ್ಳುತ್ತಿದ್ದರೂ ಜೂನ್ 24ರಂದು ಭಾರತ ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಫಾರ್ ಮೋರ್ ವಿಡಿಯೋಸ್.